ವಾಗ್ಭೂಷಣ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಆಲೂರು ವೆಂಕಟರಾಯರು ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಏಕೀಕರಣ ಆಗಬೇಕು ಅಂದರೆ, ಕರ್ನಾಟಕ ಒಂದಾಗದೇ ಇದ್ದರೆ ಕರ್ನಾಟಕದ ಏಳಿಗೆ ಎಂದೆಂದೂ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾತಿದೆ. ಕನ್ನಡವನ್ನು ಕಟ್ಟಿದ ಜನ ಇದ್ದಾರಲ್ಲ, ಅವರು ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ಇವರೆಲ್ಲರೂ ಸೇರಿ ಕನ್ನಡವನ್ನು ಕಟ್ಟಿದರು ಅಂದರೆ ಇವರೆಲ್ಲರೂ ಸೇರಿ ಭಾರತವನ್ನು ಕಟ್ಟಿದರು ಅಂತಲೇ ಅರ್ಥ. ಇದು ಬಹುಮತ ಇದ್ದ ಕೂಡಲೇ ಬುಲ್ಡೋಜರ್, ಬಹುಮತವನ್ನು ಬುಲ್ಡೋಜರ್ ಅಂತ ಭಾವಿಸ್ಕೊಂಡಿರೋರು ಇರ್ತಾರಲ್ಲ, ಅವ್ರು ಯಾವತ್ತೂ ಭಾರತವನ್ನು ಉದ್ಧಾರ ಮಾಡೋದಿಲ್ಲ. ಅವರು ದ್ವೇಷ ಬಿತ್ತುವ ಸಂದರ್ಭದಲ್ಲಿದ್ದೇವೆ ನಾವು. ಜಾತಿಗಳ ಮಧ್ಯೆ ದ್ವೇಷ, ಧರ್ಮಗಳ ಮಧ್ಯೆ ದ್ವೇಷ, ಸೌಹಾರ್ದತೆಗೆ ಧಕ್ಕೆ ತರ್ತಕ್ಕಂಥದ್ದು. ಸೌಹಾರ್ದತೆಗೆ ಒಂದು ದೊಡ್ಡ ಪರಂಪರೆ ಇದೆ ಈ ದೇಶದ ಒಳಗಡೆ. ಒಂದು ನುಡಿ ಮಾಲಿನ್ಯ ಕರ್ನಾಟಕದಲ್ಲಿ ವಿಜೃಂಭಿಸ್ತಾ ಇರೋದನ್ನು ನಾವು ನೋಡ್ತೇವೆ. ಅಂದರೆ ನುಡಿ ನೈತಿಕತೆಯ ನಾಶ ಆಗ್ತಿರೋದನ್ನು ನೋಡ್ತಿದ್ದೇವೆ. ಭಾಷೆಯನ್ನು ಭ್ರಷ್ಟಗೊಳಿಸ್ತಾ ಇರೋದನ್ನು ನೋಡ್ತಿದ್ದೇವೆ. ಭಾಷೆ ಎಷ್ಟು ಮಟ್ಟಿಗೆ ಭ್ರಷ್ಟಗೊಳಿಸ್ತಿದ್ದೇವೆ ಅಂದರೆ, ಪ್ರಜಾಪ್ರಭುತ್ವದ ಪರಿಭಾಷೆಯ ಪತನವೊಂದನ್ನು ಕರ್ನಾಟಕದಲ್ಲಿ ನಾವು ಕಾಣ್ತಿದ್ದೇವೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಈ ದಿನ.com ಇದು ಒಂದು ರೀತಿ ಡಿಜಿಟಲ್ ಮಾಧ್ಯಮ ಅಂತ ಕರೆಯೋದುಂಟು. ಮಾಧ್ಯಮ ನಿಜ, ಆದರೆ ನನ್ನ ಅಭಿಪ್ರಾಯದಲ್ಲಿ ಅದೊಂದು ಚಳುವಳಿ, ಅದೊಂದು ಆಂದೋಲನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ದಿನ.comನ ಒಟ್ಟು ಸ್ವರೂಪ ಏನು ಅನ್ನೋದಕ್ಕೆ ಈ ಸಭೆಯ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿರೋರು ಎಲ್ಲರೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಆಂದೋಲನಗಳನ್ನು ಮಾಡ್ಕೊಂಡು ಬಂದಂತಹ, ಚಳುವಳಿಯನ್ನು ಮಾಡ್ಕೊಂಡು ಬಂದಂತಹ ಮುಖ್ಯಸ್ಥರು ಅಥವಾ ಅದರ ಕಾರ್ಯಕರ್ತರೇ ವೇದಿಕೆ ಮೇಲಿದ್ದಾರೆ. ಇದೇನೇ ಈ ದಿನ.com ಎನ್ನುವ ಮಾಧ್ಯಮದ ಧ್ಯೇಯೋದ್ದೇಶ ಏನು, ಅದರ ಆಶಯ ಏನು, ಅದರ ಸ್ವರೂಪ ಏನು ಅನ್ನೋದರ ಒಂದು ಸಾಂಕೇತಿಕವಾದಂಥ ವೇದಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿರೋರು ಎಲ್ಲ ನನ್ನ ಬಹುಪಾಲು ಜನ ಸ್ನೇಹಿತರೆ. ಉಮಾಪತಿ, ವಾಸು, ಬಸವರಾಜು, ಹೇಮಾ ವೆಂಕಟ್, ಈಗ ಹೆಸರುಗಳನ್ನ ಹೇಳ್ತಾ ಹೋಗ್ಬೋದು. ನಿಮ್ಮ ಈ ದಿನ.comನ ಕೇಂದ್ರ ಕಚೇರಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಒಡನಾಡಿಗಳಾಗಿ ಬೆಳೆದು ಬಂದಂಥವರೇನೇನೆ. ಹಾಗಾಗಿ ಈ ಸಮಾರಂಭದಲ್ಲಿ ಭಾಗವಹಿಸೋದು, ಇದು ನನ್ನ ಸಮಾರಂಭದಲ್ಲೇ ಭಾಗವಹಿಸಿದಷ್ಟು ನನಗೆ ಸಂತೋಷ ತಂದಿದೆ. ಇವರು ತಂದಿರುವಂತಹ ಇವತ್ತು ಮಾಧ್ಯಮಗಳನ್ನು ಕುರಿತು ಏನು ಎತ್ತ ಅನ್ನೋದನ್ನು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ, ಮಾಧ್ಯಮಗಳನ್ನು ಕುರಿತಂತಹ ಚರ್ಚೆ ಬೇರೆ ಬೇರೆ ಕಡೆ ಹೋಗೋದ್ರಿಂದ, ಇದು ನಾನು ನಮ್ಮ ಕರ್ನಾಟಕ ಎನ್ನುವ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿದ್ರಿಂದ ಅದನ್ನು, ಅಂದರೆ ನಾನು ಕರ್ನಾಟಕವನ್ನು ಕೇಂದ್ರವಾಗಿಟ್ಕೊಂಡು ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಭಾಳ ಅದ್ಭುತವಾದ ಒಂದು ಸಂಚಿಕೆಯನ್ನು ತಂದಿದ್ದಾರೆ. ನೀವು ನೋಡಿರಬೇಕು. ಅದರ ಭಾರದ ಬಗ್ಗೆ ಹೇಳ್ತಾ ಇಲ್ಲ ನೀನು, ಅದರೊಳಗಡೆ ಇರುವಂಥ ವಿಷಯಗಳಿರ್ಬೋದು, ಅದರ ವಿನ್ಯಾಸ ಇರ್ಬೋದು, ಬಳಸಿರುವಂತಹ ಪೇಪರ್ ಇರ್ಬೋದು, ಪ್ರತಿಯೊಂದು ಅದನ್ನು ನನಗೆ ಅನಿಲ್ ತಂದುಕೊಟ್ಟಾಗ ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು, ನೀವು ಮಾಡಿದ್ದೀರಲ್ಲ ಅಂತ ಹೇಳಿದೆ. ಸೊ ಅಂಥದ್ದೊಂದು ಸಂಚಿಕೆಯನ್ನು ತರೋದ್ರ ಮುಖಾಂತರವಾಗಿ ಈ 50 ವರ್ಷಗಳಲ್ಲಿ ಕರ್ನಾಟಕ ನಡೆದು ಬಂದ ಹಾದಿಯನ್ನು, ಅದರ ಹೆಜ್ಜೆಯನ್ನು ಭಾಳ ಸರಿಯಾದ ರೀತಿಯಲ್ಲಿ ಗುರುತಿಸಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಈ ಕರ್ನಾಟಕ ಈಗ 50 ವರ್ಷ ಯಾಕೆ ಅಂತಂದರೆ, ಕರ್ನಾಟಕಕ್ಕೆ ಹೆಸರು, ಕರ್ನಾಟಕ ಎನ್ನುವ ಹೆಸರು ಬಂದ 50 ವರ್ಷ ಆಗಿದೆ. 1973ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ವಿಶಾಲ ಮೈಸೂರು ಅಂತ ಇದ್ದದ್ದನ್ನು ಕರ್ನಾಟಕ ಅಂತ ಹೆಸರನ್ನು ಕೊಟ್ಟರು. ಆದರೆ ಏಕೀಕರಣ ಇದೆಯಲ್ಲ, ಆ ಏಕೀಕರಣಕ್ಕೆ ಒಂದು ದೊಡ್ಡ ಇತಿಹಾಸ ಇರೋದನ್ನು ನಾವು ನೋಡ್ತೇವೆ. ನೋಡಿ, ಏಕೀಕರಣ ಅನ್ನೋದು ಕೇವಲ ಭೌಗೋಳಿಕವಾದದ್ದ ಅಷ್ಟೇ ಅಲ್ಲ. ನಿಜ, ಭೌಗೋಳಿಕವಾದಂಥ ಏಕೀಕರಣ ಬಹಳ ಮುಖ್ಯ ಆಗಿತ್ತು ಆ ಸಂದರ್ಭದಲ್ಲಿ ಅನ್ನೋದು ನಿಜ. ಆದರೆ ಅದಷ್ಟೇ ಏಕೀಕರಣದ ಉದ್ದೇಶ ಆಗಿರಲಿಲ್ಲ. ಆಗ ಸುಮಾರು 1896ರಲ್ಲಿ ವಾಗ್ಭೂಷಣ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಆಲೂರು ವೆಂಕಟರಾಯರು ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಏಕೀಕರಣ ಆಗಬೇಕು ಅಂದರೆ, ಕರ್ನಾಟಕ ಒಂದಾಗದೇ ಇದ್ದರೆ ಕರ್ನಾಟಕದ ಏಳಿಗೆ ಎಂದೆಂದೂ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾತಿದೆ. ಅಂದರೆ ಭೌಗೋಳಿಕವಾಗಿ ಒಂದಾಗೋದು ಅಂತ ಅಂದರೆ ಕೇವಲ ಎಲ್ಲ ಪ್ರದೇಶಗಳು ಸೇರೋದು ಅಷ್ಟೇ ಅಲ್ಲ, ಅದು ಒಟ್ಟಾರೆ ಸೇರಿ ಒಂದು ನಿರ್ದಿಷ್ಟ ಭಾಷೆಯನ್ನಾಡ್ತಕ್ಕಂತಹ ಜನ ಒಟ್ಟಿಗೆ ಸೇರಿ
ಅದರ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು. ಅಂದರೆ ಏಕೀಕರಣದ ಹಿಂದೆ ಇದ್ದಂಥ ಉದ್ದೇಶ ಪ್ರದೇಶಗಳನ್ನು ಒಂದು ಮಾಡೋದಷ್ಟೇ ಅಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಏಳಿಗೆಗಾಗಿ ದುಡಿಬೇಕು ಅನ್ನೋವಂಥದ್ದಿತ್ತು. ಅಲ್ಲಿ ಅದಕ್ಕಾಗಿ ಹೋರಾಟ ನಡೆದಿದೆಯಲ್ಲ, ಬಹಳ ದೊಡ್ಡ ದೊಡ್ಡ ಹೋರಾಟ ನಡೆದಿದೆ. 1914ರಲ್ಲಿ ಕರ್ನಾಟಕ ಏಕೀಕರಣ ಸಭೆ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದನ್ನು ಆನಂತರದಲ್ಲಿ ಸಂಘ ಅಂತ ಕರೀತಾರೆ, ಕರ್ನಾಟಕ ಏಕೀಕರಣ ಸಂಘ ಅಂತ. ಸುಮಾರು 12 ಸಮ್ಮೇಳನಗಳನ್ನು ಮಾಡುತ್ತದು. ಹಾಗೆಯೇ ವಿದ್ಯಾವರ್ಧಕ ಸಂಘ 1917ರಲ್ಲಿ ಕರ್ನಾಟಕದ ಏಕೀಕರಣ ಪರವಾದ ನಿರ್ಣಯವನ್ನು ಸ್ವೀಕರಿಸುತ್ತೆ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಏಕೀಕರಣದ ಪರವಾದ ನಿರ್ಣಯವನ್ನು ಸ್ವೀಕರಿಸುತ್ತೆ. ತುಂಬ ತಡವಾಗಿ ಕಮ್ಯುನಿಸ್ಟರು ಮತ್ತು ಸಮಾಜವಾದಿಗಳು 1951ರಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ಬೆಂಬಲ ಕೊಡ್ತಾರೆ. ಯಾಕೆ ತಡವಾಗಿ ಬೆಂಬಲ ಕೊಟ್ಟರು ಅಂತ ದಯವಿಟ್ಟು ಯಾರೋ ಕೇಳೋಕ್ಕೆ ಹೋಗಬೇಡಿ. ಏಕೆಂದರೆ ಸಮಾಜವಾದಿಗಳಿಗೆ ಕಮ್ಯುನಿಸ್ಟರ ಆಶಯ ಇದೆಯಲ್ಲ, ಅದು ಒಟ್ಟಾರೆ ಸಮಾಜ ಬದಲಾವಣೆಯ ಆಶಯ ಆಗಿತ್ತು. ಆದರೆ ಏಕೀಕರಣ ಅನ್ನೋದು ಇದೆಯಲ್ಲ, ಏಕೀಕರಣ ಸಮಾಜ ಬದಲಾವಣೆಯನ್ನು ಕೇಂದ್ರ ಪ್ರಜ್ಞೆಯಲ್ಲಿಟ್ಕೊಳ್ಳೋಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳು ಒಗ್ಗೂಡಬೇಕು, ಆ ಮುಖಾಂತರ ಏಳಿಗೆ ಆಗಬೇಕು ಅನ್ನೋದಿತ್ತು. ಆದರೆ ಏಕೀಕರಣ ಸುಮ್ಮನೆ ಆಯಿತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ವಾಸ್ತವವಾಗಿ ಒಬ್ಬ ಪೊಟ್ಟಿ ಶ್ರೀರಾಮುಲು ಅಂತ ನೀವು ಕೇಳಿರಬೇಕು. 1952ನೇ ಇಸ್ವಿನಲ್ಲಿ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ತೆಲುಗು ಭಾಷೆಯನ್ನಾಡತಕ್ಕಂಥ ಜನರೆಲ್ಲ ಒಂದಾಗಿರುವಂಥ ಒಂದು ಪ್ರಾಂತ್ಯ ಅಥವಾ ರಾಜ್ಯ ಬೇಕು ಅಂತ ಹೇಳಿ ಆಮರಣ ಅಂತ ಉಪವಾಸ ಕೂತ್ಕೋತಾರೆ. 58 ದಿನ ಆದಾಗ ಅವರು ಹುತಾತ್ಮರಾಗ್ತಾರೆ, ಅಂದರೆ ಮರಣ ಹೊಂದುತ್ತಾರೆ. ಅದರ ಫಲವಾಗಿ ಏನಾಗುತ್ತೆ ಅಂತ ಅಂದರೆ, ನೆಹರು ಅವರ ನೇತೃತ್ವದ ಸರ್ಕಾರ ಫಜಲ್ ಆಲಿ ಎನ್ನುವಂಥವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಅದು ಭಾಷಾವಾರು ಪ್ರಾಂತ್ಯ ರಚನೆಗೆ ಬೇಕಾಗಿರ್ತಕ್ಕಂಥ ಒಂದು ವರದಿಯನ್ನು ಕೊಡುತ್ತೆ. ಕರ್ನಾಟಕ 1956 ನವೆಂಬರ್ 1ರಂದು ಏಕೀಕರಣಕ್ಕೆ ಒಳಪಟ್ಟು ವಿಶಾಲ್ ಮೈಸೂರು ಅನ್ನುವಂಥ ಹೆಸರಲ್ಲಿರುತ್ತೆ. ಆದರೆ ಏಕೀಕರಣದ ಸಂದರ್ಭದಲ್ಲಿ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಹುತಾತ್ಮರಾದರೆ ಕರ್ನಾಟಕದ ಒಳಗಡೆ ಬಳ್ಳಾರಿ ರಂಜಾನ್ ಸಾಬ್ ಹುತಾತ್ಮರಾದದ್ದು. ಇದು ಬಹಳ ಮುಖ್ಯವಾದಂಥ ಘಟನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಕಾರಣ ಇಷ್ಟೇನೇ, ಏಕೀಕರಣ ಇತಿಹಾಸದಲ್ಲಿ 3 ಮುಖ್ಯವಾದ ಪಾಠಗಳನ್ನು ಕಲಿಸಿದೆ ಅಂತ ನಾನು ಅಂದ್ಕೊಂಡಿರೋದು. ಒಂದು, ಕನ್ನಡ ಭಾಷೆಯನ್ನು ಆಡುವವರೆಲ್ಲ ಒಟ್ಟಿಗೆ ಸೇರಬೇಕು. ಹಾಗಾದರೆ ಕನ್ನಡ ಭಾಷೆ ಒಂದೇನಾ ಅಂದರೆ, 850ರಲ್ಲಿಯೇ ಕವಿರಾಜ ಮಾರ್ಗ ಅನ್ನುವಂಥ ಕೃತಿಯಲ್ಲಿ ಕನ್ನಡಂಗಳ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಅಂದರೆ ಕನ್ನಡ ಒಂದೇ ಅಲ್ಲ, ಅನೇಕ ಕನ್ನಡಗಳು ನಮ್ಮಲ್ಲಿವೆ. ಉತ್ತರ ಕರ್ನಾಟಕ, ಅದನ್ನು ಈ ಕಿತ್ತೂರು ಕರ್ನಾಟಕ ಅಂತಾರೆ, ಅಲ್ಲಿ ಒಂದು ರೀತಿ ಕನ್ನಡ ಬಳಸ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರೀತಿ, ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿ, ಈ ಕಡೆ ಬಯಲುಸೀಮೆಯಲ್ಲಿ ಇನ್ನೊಂದು ರೀತಿ, ಮಲೆನಾಡಿನಲ್ಲಿ ಇನ್ನೊಂದು ರೀತಿ, ಕರಾವಳಿಯಲ್ಲಿ ಮತ್ತೊಂದು ರೀತಿ. ಇವೆಲ್ಲವೂ ಕನ್ನಡವೇನೇ. ಅಂದರೆ ಈ ಕನ್ನಡಗಳೆಲ್ಲ ಒಟ್ಟಿಗೆ ಸೇರೋದು ಅಂದರೆ ಅದು ಕೇವಲ ಭಾಷೆ ಅಲ್ಲ, ಆ ಭಾಷೆಯ ಮುಖಾಂತರವಾಗಿ ಪ್ರಕಟಗೊಳ್ತಾ ಇದ್ದಂತಹ ಜನಜೀವನ ಇದೆಯಲ್ಲ, ಅಂದರೆ ಸಾಂಸ್ಕೃತಿಕ ಬದುಕಿದೆಯಲ್ಲ, ಅದೆಲ್ಲ ಒಂದುಗೂಡೋದು ಅಂತ. ಅಂದರೆ ಒಂದು ಬಹುತ್ವ, ಕರ್ನಾಟಕದ ಏಕೀಕರಣದ ಹಿಂದೆ ಬಹುತ್ವ ಎನ್ನುವ ಪದವನ್ನು ಬಳಸದೇ ಇದ್ದಾಗಲೂ ಸಹ ಕನ್ನಡ ಭಾಷೆಯನ್ನು ಆಡುವವರೆಲ್ಲರೂ ಒಂದಾಗಬೇಕು ಅನ್ನೋದ್ರ ಹಿಂದೆ ಇದ್ದದ್ದು ಬಹುರೂಪತೆ ಇದೆಯಲ್ಲ, ಭಾಷಾ ಬಹುರೂಪತೆ ಇದೆಯಲ್ಲ, ಅದೆಲ್ಲವೂ ಒಂದು ಸೇರಬೇಕು ಅನ್ನೋದು ಬಹುತ್ವವನ್ನು ಹೇಳುತ್ತೆ. ಕೇವಲ ಭಾಷೆ ಅಲ್ಲ, ಅದು ಭಾಷೆಯಿಂದ ಒಂದು ಸಂಸ್ಕೃತಿ ಇರುತ್ತೆ, ಜನಜೀವನ ಇರುತ್ತೆ. ಹಾಗಾಗಿ ಮೊದಲ ಪಾಠ ಏನು ಅಂತಂದರೆ ಏಕೀಕರಣದ್ದು ಬಹುತ್ವ ಅನ್ನೋದೇ ಮೊದಲ ಪಾಠ, ಇತಿಹಾಸದಿಂದ ಕಲಿತದ್ದು. ಇನ್ನೊಂದು ಬಹಳ ಮುಖ್ಯವಾದದ್ದು ರಂಜಾನ್ ಸಾಬ್ ಬಲಿಯಾದದ್ದು. ನೋಡಿ, ಕನ್ನಡವನ್ನು ಏಕೀಕರಣಕ್ಕಾಗಿ ದುಡಿದಂಥವರಲ್ಲಿ ರಂಜಾನ್ ಸಾಬ್ ಎನ್ನುವವರು ಹುತಾತ್ಮ ಆಗಿದ್ದಿದೆಯಲ್ಲ, ಇವತ್ತಿನ ಸಂದರ್ಭದ ಒಳಗಡೆ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ. ಕನ್ನಡವನ್ನು ಕಟ್ಟಿದವರು ಯಾರು? ಒಂದು ಧರ್ಮದವರು ಕಟ್ಟಿದಾರ? ಒಂದು ಜನಾಂಗದವರು ಕಟ್ಟಿದಾರ? ಇಲ್ಲ. ಕನ್ನಡದ ಮೊದಲ ನಿಘಂಟು ಕೊಟ್ಟವರು ಕಿಟ್ಟಲ್ ಆಗಿದ್ದರು. ಕನ್ನಡದಲ್ಲಿ ಇವತ್ತು ಅನೇಕ ಶಾಸನಗಳು ಸಿಗುತ್ತವೆ. ಎಪಿಗ್ರಾಫಿಯ ಕರ್ನಾಟಕ ಅನ್ನುವಂಥ ಉದ್ಗ್ರಂಥಗಳಲ್ಲಿ ಸಿಗುವಂಥ ಶಾಸನಗಳನ್ನು ಇಡೀ ಕರ್ನಾಟಕವನ್ನು ಸುತ್ತಿ ಸಂಗ್ರಹಿಸಿಕೊಟ್ಟಿದ್ದವರು BL ರೈಸ್ ಅಂತಕ್ಕಂಥವ್ರು, ಫ್ಲೀಟ್ ಅಂತಕ್ಕಂಥವ್ರು. ಅದರ ಜೊತೆಗೆ ಶಿಶುನಾಥ್ ಶರೀಫ್ರನ್ನ ಜ್ಞಾಪಿಸ್ಕೊಳ್ಳಿ, ನಿಸಾರ್ ಜ್ಞಾಪಿಸ್ಕೊಳ್ಳಿ, ಅಕ್ಬರ್ ಅಲಿ ಜ್ಞಾಪಿಸ್ಕೊಳ್ಳಿ, ಸಾರಾಬುಕ್ಕರ್ ಜ್ಞಾಪಿಸ್ಕೊಳ್ಳಿ. ಹೀಗೆ ಜೈನರು, ವೈದಿಕರು,
ಲಿಂಗಾಯತರು, ತಳ ಸಮುದಾಯದವರು, ಮಹಿಳೆಯರು ಎಲ್ಲರೂ ಸೇರಿ ಕನ್ನಡ ಕಟ್ಟಿರೋದು. ಇದರ ಅರ್ಥ ಏನಂದರೆ ಕನ್ನಡವನ್ನು ಕಟ್ಟಿದ ಜನ ಇದ್ದಾರಲ್ಲ ಅವರು ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ಇವರೆಲ್ಲರೂ ಸೇರಿ ಕನ್ನಡವನ್ನು ಕಟ್ಟಿದರು ಅಂದರೆ ಇವರೆಲ್ಲರೂ ಸೇರಿ ಭಾರತವನ್ನು ಕಟ್ಟಿದರು ಅಂತಲೇ ಅರ್ಥ. ಇದು ಎರಡನೇದು ಏಕೀಕರಣದಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಮೂರನೇ ಪಾಠ ಏನು ಅಂತಂದರೆ, ಯಾವ ದೇವರಾಜ ಅರಸು ಅವರು 1973ರಲ್ಲಿ ಕರ್ನಾಟಕ ಅಂತ ಹೆಸರಿಟ್ಟರೋ ಅವರು ಆರಂಭದಿಂದಲೂ ಕರ್ನಾಟಕ ಎನ್ನುವ ಹೆಸರಿನ ಪರವಾಗಿರಲಿಲ್ಲ. ಅವರು ಪರವಾಗಿದ್ದವರಲ್ಲ, ವಿಶಾಲ ಮೈಸೂರು ಅಂತಲೇ ಇರಬೇಕು ಅಂತಿದ್ರು. ಆದರೆ ಜನರ ಆಶಯಕ್ಕೆ, ಜನರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು 73ರಲ್ಲಿ ಕರ್ನಾಟಕ ಅಂತ ಒಂದು ನಾಮಕರಣ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಜಯ. ಇದು ಜನಗಳಿಗೆ ಸಿಕ್ಕಿದ ಜಯ. ಅಂದರೆ ಯಾವತ್ತು ಪ್ರಜಾಪ್ರಭುತ್ವ ಅನ್ನೋದು ಹಾಗೇನೇ. ನನಗೆ ಈ ಸಂದರ್ಭದಲ್ಲಿ ಒಂದು ಕರ್ನಾಟಕದ ಇನ್ನೊಂದು ಘಟನೆ ನೆನಪಿಗೆ ಬರುತ್ತೆ. ರಾಜಯ್ಯ ಅಂತ ಒಬ್ಬರು ಇದ್ದರು, ಅರಣ್ಯ ಸಚಿವರಾಗಿದ್ದರು. ಅವರು ಅರಣ್ಯ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ಒಂದು ಮಸೂದೆಯನ್ನು ಮಂಡಿಸ್ತಾರೆ. ಆಗ BJP ಕಡೆಯಿಂದ ಇದ್ದಂಥವ್ರು, ಬಹುಶಃ ನನಗೆ ತಿಳಿದ ಮಟ್ಟಿಗೆ ಒಬ್ಬರೋ ಇಬ್ಬರು MLAಗಳಿದ್ರು, ಶಾಸಕರು. ಅದರಲ್ಲಿ ಯಡಿಯೂರಪ್ಪನವರೊಬ್ಬರು ಒಬ್ಬರೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಅದನ್ನು ವಿರೋಧಿಸಿ ಧರಣಿ ಕೂತ್ಕೋತಾರೆ. ಅವರು ವಿಧಾನಸಭೆಯಲ್ಲಿ ಧರಣಿ ಕೂತ ಸಂದರ್ಭದ ಅವರು ಹೇಳೋದಿಷ್ಟೇನೆ, ಇದರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಜನ ಇದ್ದಾರಲ್ಲ ಬಡವರಿಗೆ ಅನಾನುಕೂಲ ಆಗುತ್ತೆ, ಇದನ್ನು ನಾನು ವಿರೋಧಿಸ್ತೀನಿ ಅಂತ ಧರಣಿ ಕೂತ್ಕೋತಾರೆ. ಮಾರನೇ ದಿವಸ ರಾಜಯ್ಯನವರು ವಿಧಾನಸಭೆಗೆ ಬಂದವರು ಯಡಿಯೂರಪ್ಪನವರು ಧರಣಿ ಕೂತಿದ್ದಾರೆ. ನಾನು ಯೋಚನೆ ಮಾಡಿದ್ದೆಲ್ಲವನ್ನು, ನನಗನ್ಸುತ್ತೆ ನಿಜ ಅದು, ಆದ್ದರಿಂದ ನಾನು ಮಂಡಿಸಿದ ಮಸೂದೆಯನ್ನು ವಾಪಸ್ ತಕ್ಕತೀನಿ ಅಂತ ವಾಪಸ್ ತಗೋತಾರೆ. ಇದು ಪ್ರಜಾಪ್ರಭುತ್ವ. ಅಂದರೆ ವಿರೋಧ ಪಕ್ಷದಲ್ಲಿ ಒಬ್ಬರಿದ್ದಾರೋ ಇಬ್ಬರಿದ್ದಾರೋ ಅನ್ನೋದು ಮುಖ್ಯ ಅಲ್ಲ. ಇವತ್ತಿನ ಸಂದರ್ಭವನ್ನು ನೀವು ಲೆಕ್ಕ ಹಾಕಿ. ಯಾಕೆ ದೇವರಾಜ ಅರಸು ಮತ್ತು ರಾಜಯ್ಯನವರು ಉದಾಹರಣೆ ಕೊಟ್ಟೆ ನಾನು ಅಂತ ಅಂದರೆ, ಬಹುಮತ ಇದ್ದ ಕೂಡಲೇ ಬುಲ್ಡೋಜರ್, ಬಹುಮತವನ್ನು ಬುಲ್ಡೋಜರ್ ಅಂತ ಭಾವಿಸ್ಕೊಂಡಿರೋರು ಇರ್ತಾರಲ್ಲ, ಅವ್ರು ಯಾವತ್ತೂ ಭಾರತವನ್ನು ಉದ್ಧಾರ ಮಾಡೋದಿಲ್ಲ. ಅವರು ಬಹುಮತ ಅನ್ನೋದು ಎಷ್ಟೋ ಸಂದರ್ಭದಲ್ಲಿ ನಮಗೆ ಜನವಿರೋಧಿಯಾದಂಥ ನಿರ್ಣಯಗಳಿಗೂ ಕಾರಣವಾಗಬಹುದು ಅಂತ ಗಾಂಧೀಜಿಯವರು ಬಹಳ ಹಿಂದೆಯೇ ಹೇಳಿದರು. ಅಂದರೆ ಅವರು ಪ್ರಜಾಸತ್ತೆಗೆ ವಿರುದ್ಧವಾಗಿರಲಿಲ್ಲ, ಪ್ರಜಾಪ್ರಭುತ್ವದ ಪರವಾಗೇ ಇದ್ದರು. ಆದರೆ ಬಹುಮತವನ್ನು ಸರಿಯಾಗಿ ಬಳಸ್ಕೊಳ್ಳದೇ ಇದ್ದರೆ ಆಗ್ತಕ್ಕಂಥ ಅಪಾಯಗಳನ್ನು ಕುರಿತು ಅವತ್ತೇ ಎಚ್ಚರಿಸಿದರು. ಹಾಗಾಗಿ ದೇವರಾಜ ಅರಸು ತೆಗೆದುಕೊಂಡಂಥ ನಿರ್ಣಯ ಕೇವಲ ಕರ್ನಾಟಕಕ್ಕೆ ಹೆಸರು ಕೊಟ್ಟರು ಅನ್ನೋದಷ್ಟೇ ಅಲ್ಲ, ತನ್ನ ಅಭಿಪ್ರಾಯವನ್ನೇ ಬದಲಾಯಿಸಿಕೊಂಡು, ಮೂಲ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡು ಜನರ ಆಶಯಕ್ಕೆ, ಜನರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಪ್ರಜಾಸತ್ತಾತ್ಮಕವಾದಂಥ ನಡೆ. ಆದ್ದರಿಂದ ನಮ್ಮ ಏಕೀಕರಣ ಏನು ಈ 50 ವರ್ಷಗಳ ಹಿಂದೆ ಕರ್ನಾಟಕ ಅಂತ ಹೆಸರು ಬಂತು, ಅದು ಕಲಿಸಿದ್ದೇನು ಅಂತಂದರೆ ನಮಗೆ ಒಂದು ಬಹುತ್ವದ ಪಾಠವನ್ನು, ಇನ್ನೊಂದು ಭಾವೈಕ್ಯತೆಯ ಪಾಠವನ್ನು. ಅಂದರೆ ಕಟ್ಟುವ ಕ್ರಿಯೆ, ಒಂದು ಜಾತಿ, ಒಂದು ಜನಾಂಗ, ಒಂದು ಧರ್ಮ ಅಲ್ಲ, ಎಲ್ಲರೂ ಸೇರಿ ಕಟ್ಟುವ ಕ್ರಿಯೆ ಇದೆಯಲ್ಲ, ಒಂದು ನಾಡನ್ನು, ಒಂದು ದೇಶವನ್ನು, ಅದನ್ನು. ಇನ್ನೊಂದು ಪ್ರಜಾಪ್ರಭುತ್ವದ ಆಶಯಗಳನ್ನು. ಈ ಮೂರು ಬಹಳ ಮುಖ್ಯವಾದವು ಏಕೀಕರಣದಿಂದ ನಾವು ಕಲಿಬೇಕಾಗಿರುವಂಥ ಪಾಠಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಇವತ್ತೇನಾಗಿದೆ, ಈ ಮೂರು ಬಿಕ್ಕಟ್ಟಿನಲ್ಲಿವೆ. ಬಹುತ್ವ ಬಿಕ್ಕಟ್ಟಿನಲ್ಲಿದೆ, ಎಲ್ಲ ಏಕತ್ವದ ಸರದಾರರೇ ಜಾಸ್ತಿಯಾಗಿರೋ ಕಾಲ ಈಗ. ಅಂದರೆ ಏಕ ಸಂಸ್ಕೃತಿ, ಏಕಧರ್ಮ, ಈ ಥರದ ಪ್ರತಿಪಾದನೆಗಳಿರೋದ್ರಿಂದ ಬಹುತ್ವ ಅನ್ನೋದು ಇವತ್ತು ಬಿಕ್ಕಟ್ಟನ್ನು ಎದುರಿಸ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಇನ್ನು ಭಾವೈಕ್ಯತೆ ಅಥವಾ ಸೌಹಾರ್ದತೆ ಇದೆಯಲ್ಲ, ಅದು ದ್ವೇಷದ ಮುಖಾಂತರವಾಗಿ ಈಗ ಸಮಾಜವಾದ, ಸಮತಾವಾದ, ಮನುವಾದ ಇತ್ಯಾದಿ ನಾವೇನೇನೋ ಬೇರೆ ವಾದಗಳು ಹೇಳ್ತೀವಲ್ಲ, ಅವೆಲ್ಲ ಮೀರಿದ ಒಂದು ದ್ವೇಷವಾದ ಇದೆ. ಅದು ಮನುವಾದದಿಂದ ಪ್ರೇರಿತವಾಗಿರ್ಬೋದು, ಬೇರೆ ಬೇರೆ ಇರ್ಬೋದು. ದ್ವೇಷ ಬಿತ್ತುವ ಸಂದರ್ಭದಲ್ಲಿದ್ದೇವೆ ನಾವು. ಜಾತಿಗಳ ಮಧ್ಯೆ ದ್ವೇಷ, ಧರ್ಮಗಳ ಮಧ್ಯೆ ದ್ವೇಷ, ಸೌಹಾರ್ದತೆಗೆ ಧಕ್ಕೆ ತರತಕ್ಕಂಥದ್ದು. ಸೌಹಾರ್ದತೆಗೆ ಒಂದು ದೊಡ್ಡ ಪರಂಪರೆ ಇದೆ ಈ ದೇಶದ ಒಳಗಡೆ. ಇವತ್ತು ಭಾವೈಕ್ಯತೆಯನ್ನು ಕುರಿತು ಮಾತಾಡುವಾಗ, ಸೌಹಾರ್ದತೆಯನ್ನು ಕುರಿತು ಮಾತಾಡುವಾಗ, ದ್ವೇಷವಾದಿಗಳನ್ನು ವಿರೋಧಿಸ್ತಿರುವಾಗ ಇನ್ನೊಂದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಾನು. ಇವತ್ತು ವಿವೇಕಾನಂದರ 165ನೇ ಜನ್ಮದಿನ. ಇವತ್ತು ವಿವೇಕಾನಂದರು ಹಿಂದೂ ಧರ್ಮವನ್ನು ನಂಬಿದಂಥವರು, ಹಿಂದೂ ಧರ್ಮದ ಅಚಲ ಪ್ರತಿಪಾದಕರು. ಆದರೆ ವಿವೇಕಾನಂದರಷ್ಟು ಬಹಳ ದೊಡ್ಡ ಪ್ರಮಾಣದ
ಹಿಂದೂ ಧರ್ಮದ ಒಳ ವಿಮರ್ಶಕ ನಮಗೆ ಕಾಣೋದಿಲ್ಲ. ಇಬ್ಬರೇ ನಮ್ಗೆ ಒಳ ವಿಮರ್ಶಕರು ಕಾಣೋದು ಹಿಂದೂ ಧರ್ಮದಲ್ಲಿ. ಬಹಳ ಮುಖ್ಯವಾಗಿ ಒಬ್ಬರು ವಿವೇಕಾನಂದ, ಇನ್ನೊಬ್ಬರು ಗಾಂಧೀಜಿ. ವಿವೇಕಾನಂದರ ಆ ಕಾಲದಲ್ಲಿ ಒಂದು ಮುಖವನ್ನಷ್ಟೇ ಪ್ರಚಾರ ಮಾಡಲಾಗ್ತಿದೆ ವಿವೇಕಾನಂದರದು. ಆದರೆ ಅದೇ ಸಂದರ್ಭದಲ್ಲಿ ವಿವೇಕಾನಂದರು ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು, ವರ್ಣ ವ್ಯವಸ್ಥೆಯನ್ನು ಕಟುವಾಗಿ ವಿರೋಧ ಮಾಡಿದರು. ಹಿಂದೂ ವೇದಾಂತ ಮತ್ತು ಇಸ್ಲಾಂನ ಹೃದಯ ಮಿಲನಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ನಿಜವಾದಂಥ ಸೌಹಾರ್ದತೆಯನ್ನು ವಿವೇಕಾನಂದರು ಪ್ರತಿಪಾದಿಸಿದ್ರಲ್ಲ, ಅವರ ಜನ್ಮದಿನ ಇವತ್ತು. ಅಂದರೆ ಬಹುತ್ವ ಇವತ್ತು ತೊಂದರೆಗೆ ಸಿಕ್ಕಿದೆ, ಸೌಹಾರ್ದತೆಗೆ ಧಕ್ಕೆ ಬರ್ತಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳ ಬದಲಾಗಿ ಫ್ಯೂಡಲ್ ಮೌಲ್ಯಗಳು ಎದ್ದು ಕಾಣಿಸ್ತಾ ಇವೆ. ಭಾಳ ವಿಚಿತ್ರವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ಕಡೆ ಫ್ಯೂಡಲಿಸಮ್ನ ಪಳೆಯುಳಿಕೆಗಳು ಇನ್ನೂ ಇವೆ, ಬಂಡವಾಳಶಾಹಿ ವಿಜೃಂಭಿಸ್ತಾ ಇದೆ, ಪುರೋಹಿತಶಾಹಿ ಮತ್ತೆ ಎದ್ದು ಕೂತಿದೆ. ಈ ಮೂರು ಅಂಶಗಳಿರೋ ಸಂದರ್ಭದ ಒಳಗಡೆ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಹಾಗಾಗಿ ಏಕೀಕರಣ ಕನ್ನಡಂಗಳ್ ಎನ್ನುವುದರ ಮುಖಾಂತರವಾಗಿ ನಿಜವಾಗಿ ಒಂದು ಬಹುತ್ವಕ್ಕೆ ಬೆಲೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗೆ ಎಲ್ಲರೂ ದಾಡನ್ನು ಕಟ್ಟಿದರು ಅನ್ನೋದ್ರ ಮುಖಾಂತರವಾಗಿ ಸೌಹಾರ್ದತೆಗೆ ಬೆಲೆ ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಹಾಗೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟಿದ್ದನ್ನು ನೋಡ್ತೇವೆ. ಆದರೆ ಇವತ್ತು ಹಾಗಾಗ್ತಾ ಇಲ್ಲ. ನಾವು ಕನ್ನಡದ ಬಗ್ಗೆ ಮಾತಾಡ್ತಿದ್ದೇವೆ, ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಹುತ್ವಕ್ಕೆ, ಸೌಹಾರ್ದತೆಗೆ, ಪ್ರಜಾಪ್ರಭುತ್ವಕ್ಕೆ ಬಿಕ್ಕಟ್ಟುಗಳು ಎದುರಾಗಿರುವಂಥ ಸಂದರ್ಭದಲ್ಲಿ ಫ್ಯೂಡಲಿಸಮ್ಮು, ಕ್ಯಾಪಿಟಲಿಸಮ್ಮು ಮತ್ತು ಪುರೋಹಿತಶಾಹಿ ಒಟ್ಟಿಗೆ ಇರುವಂಥ ಸಂದರ್ಭದ ಒಳಗಡೆ ಅದರ ಸಂಕೇತವಾಗಿ ಒಂದು ನುಡಿ ಮಾಲಿನ್ಯ ಕರ್ನಾಟಕದಲ್ಲಿ ವಿಜೃಂಭಿಸ್ತಾ ಇರೋದನ್ನು ನಾವು ನೋಡ್ತೇವೆ. ಅಂದರೆ ನುಡಿ ನೈತಿಕತೆಯ ನಾಶ ಆಗ್ತಿರೋದನ್ನು ನೋಡ್ತಿದ್ದೇವೆ. ಭಾಷೆಯನ್ನು ಭ್ರಷ್ಟಗೊಳಿಸ್ತಾ ಇರೋದನ್ನು ನೋಡ್ತಿದ್ದೇವೆ. ಭಾಷೆ ಎಷ್ಟು ಮಟ್ಟಿಗೆ ಭ್ರಷ್ಟಗೊಳಿಸ್ತಿದ್ದೇವೆ ಅಂದರೆ ಪ್ರಜಾಪ್ರಭುತ್ವದ ಪರಿಭಾಷೆಯ ಪತನವೊಂದನ್ನು ಕರ್ನಾಟಕದಲ್ಲಿ ನಾವು ಕಾಣ್ತಿದ್ದೇವೆ. ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಭಾಷೆ ಇರುತ್ತೆ. ಯಾರಾದರೂ ಪ್ರಜಾಪ್ರಭುತ್ವದ ಪರಿಭಾಷೆ ಮಾತಾಡ್ತಿದ್ದಾರಾ? ಅಥವಾ ನಿಜವಾದ ಪ್ರಭುತ್ವ ಇರುತ್ತಲ್ಲ, ಪ್ರಭುತ್ವದ್ದೇ ಒಂದು ಪರಿಭಾಷೆ ಇರುತ್ತೆ. ಆದರೆ ಜನಪ್ರಭುತ್ವದ ಇನ್ನೊಂದು ಪರಿಭಾಷೆ ಇರುತ್ತೆ. ಜನಪ್ರತಿನಿಧಿಗಳು ಹೇಗೆ ವರ್ತಿಸ್ತಿದ್ದಾರೆ ಅನ್ನೋದನ್ನು ನೋಡಿ. ಅವರು ಆಡ್ತಿರೋ ಅಂಥ ಮಾತುಗಳನ್ನು ಕೇಳಿಬಿಟ್ರೆ ಕನ್ನಡ ಭಾಷೆಯನ್ನು ಬಹಳ ಸೊಗಸಾಗಿ ಭ್ರಷ್ಟಗೊಳಿಸ್ತಿದ್ದಾರೆ. ಅವರು ನುಡಿ ನೈತಿಕತೆಯನ್ನು ನಾಶ ಮಾಡ್ತಿದ್ದಾರೆ. ನುಡಿ ಮಾಲಿನ್ಯ ಅಲ್ಲಿ ವಿಜೃಂಭಿಸ್ತಿರೋದನ್ನು ನಾವು ನೋಡ್ತಿದ್ದೇವೆ. ಜಾತಿ ಹಿಡಿದು ಹೀಯಾಳಿಸ್ತಾರೆ ಅನೇಕರು. ಹಿಂಸಾತ್ಮಕ ಪರಿಭಾಷೆಯನ್ನು ಬಳಸ್ತಾರೆ. ಅವನನ್ನು ಹೊಡಿ, ಅವನ ರುಂಡ ತಗೊಂಬ, ಇಷ್ಟು ಲಕ್ಷ ಕೊಡ್ತೀನಿ, ಅವನ ನಾಲ್ಗೆ ಕಿತ್ಕೊಡ್ಬ, ಇಷ್ಟು ಲಕ್ಷ ಬಹುಮಾನ ಕೊಡ್ತೀನಿ. ಈ ರೀತಿಯ ದ್ವೇಷ ಅಷ್ಟೇ ಇಲ್ಲ, ಹಿಂಸಾತ್ಮಕ ಭಾಷೆಯನ್ನು ಬಳಸ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಏಕವಚನ ಪ್ರಯೋಗ ಅಂತೂ ನೀವು ಇತ್ತೀಚಿನ ಚುನಾವಣೆಗಳ ಸಂದರ್ಭದಲ್ಲಿ ನೋಡಿರೋ ಗೊತ್ತಾಗುತ್ತೆ. ನೀನೆಚ್ಚೋ ನಾನೆಚ್ಚೋ ಅಂತ, ನೀನು ತಾನು ಅಂತ ಮಾತಾಡ್ತಾರೆ ಹೊರತು ನೀವು ನಾವು ಅಂತ ಮಾತಾಡೋದೇ ಗೊತ್ತಿಲ್ಲ ಅನೇಕರಿಗೆ. ನೀವು ನಾವು ಅಂತ ಮಾತಾಡಿದರೆ ಅದು ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಆದರೆ ನೀನು ತಾನು, ನೀನೆಚ್ಚೋ ನಾನೆಚ್ಚೋ ಅಂತ ಮಾತಾಡಿದೀಯಾ, ಅದನ್ನೇ ಫ್ಯೂಡಲ್ ಪ್ರವೃತ್ತಿ ಅಂತ ನಾನು ಕರೆದದ್ದು. ಜಮೀನ್ದಾರಿ ಪದ್ಧತಿಯಲ್ಲಿ ಅಥವಾ ಊಳಿಗಮಾನ್ಯ ಪ್ರಭುತ್ವದ ಪದ್ಧತಿಯಲ್ಲಿ ಮಾತ್ರವೇನೇ ಹೀಗೆ ವ್ಯಕ್ತಿಗಳ ನಡುವಿನ ಸಂಘರ್ಷ ನಡೆಯೋದನ್ನು ನೋಡ್ತೇವೆ. ಅಂಥದನ್ನು ನಾವು ಇತ್ತೀಚಿನ ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ. ಆಮೇಲೆ ಮೈ ಬಣ್ಣ ಕೊಡ್ತು ಹೀಯಾಳಿಸೋದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಯಾವುದೇ ಪಕ್ಷದವರು ಏನಿಲ್ಲ, ಯಾರೂ ಎಲ್ಲ ಸ್ಪರ್ಧೆಗೆ ನಿಂತಿದ್ದಾರೆ. ಅಂದರೆ ನಾವು ಆಡುವ ಕನ್ನಡವನ್ನು ಭ್ರಷ್ಟಗೊಳಿಸೋಕ್ಕೆ ಎಷ್ಟು ಸಾಧ್ಯ ಅನ್ನೋದಕ್ಕೆಲ್ಲ ಸ್ಪರ್ಧೆಗೆ ನಿಂತಿರುವಂಥ ಪಟುಗಳನ್ನು ನಾವು ನೋಡ್ತಿದ್ದೇವೆ ಇವತ್ತಿನ ದಿನಗಳಲ್ಲಿ. ಆದರೆ ಇದು ಕೇವಲ ಭಾಷೆಗೆ ಸಂಬಂಧಪಟ್ಟದ್ದ? ಇದು ನನ್ನ ಪ್ರಶ್ನೆ. ಈಗ ನಮ್ಮಲ್ಲಿ ಭಯೋತ್ಪಾದನೆ ಇದೆ. ಭಯೋತ್ಪಾದನೆಗೆ ಬಂದೂಕವೇ ಭಾಷೆ ಆಗಿರುತ್ತೆ. ದ್ವೇಷೋತ್ಪಾದನೆಗೆ ಭಾಷೆಯೇ ಬಂದೂಕಾಗಿರುತ್ತೆ. ಇಷ್ಟೇ ವ್ಯತ್ಯಾಸ. ಭಯೋತ್ಪಾದನೆಗೆ ಬಂದೂಕವೇ ಭಾಷೆ, ಆದರೆ ದ್ವೇಷೋತ್ಪಾದನೆ ಇದೆಯಲ್ಲ ಅದಕ್ಕೆ ಭಾಷೆಯೇ ಬಂದೂಕಾಗಿರುತ್ತೆ. ಯುದ್ಧೋತ್ಪಾದನೆಗೆ ಭಾಷೆ, ಬಂದೂಕ ಎರಡೂ ಏಕವಾಗಿರುತ್ತೆ. ಈ ಮೂರು ಪಿಡುಗುಗಳ ನಡುವೆ ನುಡಿಯನ್ನು ಭ್ರಷ್ಟಗೊಳಿಸ್ತಿದ್ದಾರೆ ಅಥವಾ ಭಾಷೆಯನ್ನು ಭ್ರಷ್ಟಗೊಳಿಸ್ತಿದ್ದಾರೆ ಅನ್ನೋದ್ರ ಅರ್ಥ ಏನು ಅಂತಂದರೆ ಅದು ಕೇವಲ ಭಾಷೆಗೆ ಸಂಬಂಧಪಟ್ಟದ್ದು ಅಂತ ನಾನು ಅಂದ್ಕೊಂಡಿಲ್ಲ. ಆ ಭಾಷೆಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ, ಅದು ಮಾನಸಿಕ ಮಾಲಿನ್ಯದಿಂದ ಹೊರಗಡೆ ಬರ್ತಿರೋದು. ಈ ನುಡಿ ಮಾಲಿನ್ಯ ಮಾನಸಿಕ ಮಾಲಿನ್ಯದಿಂದ ಬರುತ್ತೆ. ನನ್ನ ಮನಸ್ಸಿನೊಳಗಡೆ ಒಂದು ಫ್ಯೂಡಲಿಸಮ್ನ ಪಳೆಯುಳಿಕೆ ಇದ್ದರೆ, ನನ್ನ ಮನಸ್ಸಿನೊಳಗಡೆ ಬಂಡವಾಳಶಾಹಿ ಪ್ರವೃತ್ತಿಗಳಿದ್ದರೆ, ನನ್ನ ಮನಸ್ಸಿನೊಳಗಡೆ ಪುರೋಹಿತಶಾಹಿಯ ಪ್ರವೃತ್ತಿಗಳಿದ್ದರೆ
ಅದಕ್ಕೆ ಅನುಗುಣವಾದಂಥ ಭಾಷೆಯನ್ನು ನಾನು ಬಳಸ್ತಾ ಹೋಗ್ತೇನೆ. ಹಾಗಾಗಿ ನೀನೆಚ್ಚೋ ನಾನೆಚ್ಚೋ ಅನ್ನೋದು, ಜಾತಿಯನ್ನು ಕುರಿತು ಮಾತಾಡೋದು, ಧರ್ಮದ್ವೇಷವನ್ನು ಕುರಿತು ಮಾತಾಡೋದು ಇದೆಯಲ್ಲ, ಇದು ಬಹಿರಂಗದಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಅಂತರಂಗದ ಒಳಗಡೆ ಮಾನಸಿಕ ಮಾಲಿನ್ಯ ಇದೆಯಲ್ಲ, ಅದರ ಪ್ರತಿಫಲನವಾಗಿ ಈ ಭಾಷೆ ಬರ್ತಿರೋದು ನಾವು ನೋಡ್ತೇವೆ. ಆದರೆ ಮನಸ್ಸಿನ ಒಳಗಡೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದ ಅಂಶಗಳಿರುತ್ತವೆ, ಮಹಿಳೆಯರಿಗೆ ವಿರುದ್ಧವಾದ ಅಂಶಗಳಿರುತ್ತವೆ, ಅಸ್ಪೃಶ್ಯತೆಯನ್ನು ಆಚರಿಸ್ತಕ್ಕಂಥ ಒಂದು ಮಾಲಿನ್ಯ ಇರುತ್ತೆ, ಅಸಮಾನತೆಯ ಅಂಶಗಳು ಜಾಗೃತವಾಗಿರುತ್ತವೆ. ಈ ಮಾನಸಿಕ ಮಾಲಿನ್ಯ ಇದೆಯಲ್ಲ, ಇದನ್ನು ಕುರಿತು ನಾವು ಹೆಚ್ಚೆಚ್ಚು ಯೋಚನೆ ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ. ಪರಿಸರ ಮಾಲಿನ್ಯವನ್ನು ಕುರಿತು ನಾವು ಮಾತಾಡ್ತೇವೆ. ಪರಿಸರ ಮಾಲಿನ್ಯ ಬೇಕು, ಸ್ವಚ್ಛ ಭಾರತ ಬೇಕು. ಇದನ್ನು ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೇನೆ, ಸ್ವಚ್ಛ ಭಾರತ ಬೇಕು. ಆದರೆ ಬೀದಿಗಳು ಸ್ವಚ್ಛವಾದರೆ ಸಾಕ, ಭಾವ ಭಾರತ ಸ್ವಚ್ಛ ಆಗೋದು ಬೇಡವಾ ಅಂತ ನನ್ನ ಪ್ರಶ್ನೆ. ಬರೀ ಬೀದಿಗಳು ಸ್ವಚ್ಛ ಆದರೆ ಸಾಲದು, ಭಾವ ಭಾರತವನ್ನು ಸ್ವಚ್ಛಗೊಳಿಸಬೇಕು. ಭಾವ ಭಾರತ ಸ್ವಚ್ಛಗೊಳಿಸ್ಬೇಕಾದ್ರೆ ನನ್ನ ಮನಸ್ಸು ಸ್ವಚ್ಛವಾಗಬೇಕು. ನನ್ನ ಮನಸ್ಸು ಸ್ವಚ್ಛವಾಗಬೇಕಾದ್ರೆ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಮನಸ್ಸಿನಲ್ಲಿ ಬೇರೂರಿರ್ತಕ್ಕಂತಹ ಮನುಸ್ಮೃತಿಯ ಅಂಶಗಳಾಗಿದ್ದಿರ್ಬೋದು, ಬಂಡವಾಳಶಾಹಿ ಆಗಿರ್ತಕ್ಕಂಥ ಚಾಣಾಕ್ಷತನ ತಂತ್ರಗಾರಿಕೆ ಆಗಿದ್ದಿರ್ಬೋದು, ಫ್ಯೂಡಲಿಸಮಿಗೆ ಸಂಬಂಧಪಟ್ಟಂತಹ ಫ್ಯೂಡಲ್ ಪ್ರಭುತ್ವ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪರಿಭಾಷೆ ಆಗಿರ್ಬೋದು, ಈ ಮಾಲಿನ್ಯವೆಲ್ಲವೂ ನಮ್ಮೊಳಗಡೆ ತುಂಬಿಕೊಂಡಿದೆಯಲ್ಲ, ಇದನ್ನು ನಾಶ ಮಾಡುವುದು ಹೇಗೆ ಅನ್ನೋದು ಬಹಳ ಮುಖ್ಯವಾದ ಇವತ್ತು. ಏಕೆಂದರೆ ಪ್ರಜಾಪ್ರಭುತ್ವದ ಜಾಗದಲ್ಲಿ ಮೂಲಭೂತವಾದ ವಿಜೃಂಭಿಸ್ತಿರುವಂಥ ಸಂದರ್ಭದ ಒಳಗಡೆ ನಾವಿದ್ದೇವೆ ಇವತ್ತು. ಹಾಗಾಗಿ ಮಾನಸಿಕ ಮಾಲಿನ್ಯವನ್ನು ನಾಶ ಮಾಡಬೇಕು ಅನ್ನೋದರ ಅರ್ಥ ಜನರ ಮನಸ್ಸಿನ ಒಳಗಡೆ ಅಥವಾ ಜನಪ್ರತಿನಿಧಿಗಳ ಮನಸ್ಸಿನ ಒಳಗಡೆ ಅಥವಾ ಒಟ್ಟಾಗಿ ಎಲ್ಲರ ಒಳಗಡೆ ಇರತಕ್ಕಂತಹ ಈ ಎಲ್ಲ ಅಂಶಗಳು ಏನಿವೆ, ಜನವಿರೋಧಿಯಾದಂಥ ಅಂಶಗಳು, ಅದು ನಾಶ ಆಗಬೇಕು. ಅದು ಬೇರೆ ಬಿಟ್ಟಿರುತ್ತೆ. ಅದು ಅನೇಕರಿಗೆ ಗೊತ್ತಿದೆ. ಯಾರಿಗೆ ಗೊತ್ತಿರುತ್ತೆ ಅಂದರೆ ಮನಸ್ಸನ್ನು ಭಾವೋನ್ಮಾದಗೊಳಿಸ್ತಕ್ಕಂಥವ್ರಿಗೆ ಗೊತ್ತಿದೆ. ಈ ಭಾವೋನ್ಮಾದಗೊಳಿಸ್ತಕ್ಕಂಥ ಅಂಶಗಳನ್ನು ಹೇಳ್ತಾ ಬಂದಾಗ ಜನ ಅದಕ್ಕೆ ಮರುಗಾಗಿಬಿಡ್ತಾರೆ. ಭಾಳ ಸೈದ್ಧಾಂತಿಕ ವಿಚಾರಗಳನ್ನು ತುಂಬ ತಾತ್ವಿಕವಾಗಿ ನೀವು ಹೇಳ್ತಾ ಹೋಗಿ ಅವರು ತಲುಪಿದರೂ ತಲುಪದಾಗಿರ್ತಾರೆ ಅಥವಾ ತಲುಪೋದೇ ಇಲ್ಲ. ಹಾಗಾಗಿ ನಮ್ಮ ಕಾರ್ಯತಂತ್ರ ಏನಾಗಬೇಕು, ಇವತ್ತು ಚಳುವಳಿಯ ಅನೇಕರ ಅದರ ಸಂಕೇತವಾಗಿರುವಂಥವ್ರು, ರೂಪಕವಾಗಿರ್ತಕ್ಕಂಥವ್ರು ವೇದಿಕೆ ಮೇಲೆ ಕೂತಿದ್ದಾರೆ, ನಿಮ್ಮಲ್ಲೂ ಇದ್ದೀರಿ. ನಾವು ಅನೇಕ ಚಳುವಳಿಗಳ ಸಂಗಾತಿಗಳಾಗಿ ನಾವೆಲ್ಲ ಬಂದಿದ್ದೇವೆ. ಇವತ್ತು ನಿಜವಾಗ ನಾವು ಮುಟ್ಟಬೇಕಾಗಿರೋದು ಎಲ್ಲಿಗೆ, ಮಾನಸಿಕ ಮಾಲಿನ್ಯವನ್ನು ತೊಲಗಿಸ್ಬೇಕು ಅಂದರೆ ನಾನು ಮಾಲಿನ್ಯ ಅನ್ನೋದಕ್ಕೆ ಕೇವಲ ಕೊಳೆ ಅನ್ನೋ ಅರ್ಥವನ್ನು ಕೊಡ್ತಾ ಇಲ್ಲ, ನಾನು ಅದಕ್ಕೊಂದು ತಾತ್ವಿಕವಾದಂಥ ಅರ್ಥವನ್ನು ಕೊಡ್ತಾ ಇದ್ದೇನೆ. ಅಲ್ಲಿ ಬಂಡವಾಳಶಾಹಿ ಇದೆ, ಪುರೋಹಿತಶಾಹಿ ಇದೆ, ಫ್ಯೂಡಲ್ ಪದ್ಧತಿ ಇದೆ. ಹಾಗಾಗಿ ನನ್ನ ಭಾಷೆ ಕೆಡ್ತಾ ಇದೆ. ನನ್ನ ಭಾಷೆ ಕೆಡ್ತಿದೆ ಅಂತಂದರೆ ಅದು ಒಂದು ಜನಜೀವನ ಕೆಡ್ತಿರೋದನ್ನು ಸಂಕೇತಗೊಳಿಸ್ತಾ ಇರುತ್ತೆ. ಹಾಗಾಗಿ ಈ ಮಾನಸಿಕ ಮಾಲಿನ್ಯವನ್ನು ನಾಶಗೊಳಿಸುವುದಕ್ಕೆ ಬೇಕಾಗಿರ್ತಕ್ಕಂಥದ್ದೇನೆಂದರೆ ನಾವು ಜನರ ಮನಸ್ಸನ್ನು ಮುಟ್ಟಬೇಕು. ಜನರ ಮನಸ್ಸನ್ನು ಮುಟ್ಟುವ ಕಾರ್ಯವಿಧಾನಗಳನ್ನು ನಾವು ಯೋಚಿಸಬೇಕಾಗಿದೆ. ಜನರ ಮನಸ್ಸನ್ನೇ ಮುಟ್ಟಕ್ಕಾಗದೇ ಹೋದರೆ ಆಗ ಅವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆ ಜನರ ಮನಸ್ಸನ್ನು ಮುಟ್ಟೋದಕ್ಕೆ ಎಂಥ ಭಾಷೆಯನ್ನು ಬಳಸಬೇಕು, ಜನಗಳ ಮನಸ್ಸನ್ನು ಮುಟ್ಟಬೇಕಾದ್ರೆ ನಾವು ಅನುಸರಿಸಬೇಕಾಗಿರುವಂಥದ್ದೇನು. ಇವತ್ತು ನೋಡಿ, ನಾವು ಮಾತಾಡೋ ಸಂದರ್ಭದಲ್ಲಿ ಪಂಪ ಹೀಗೆ ಹೇಳಿದನಪ್ಪ ಅಂತ ಹೇಳಿದ ಕೂಡಲೇ, ಬಸವಣ್ಣವರು ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದ ಕೂಡಲೇ, ಅಥವಾ ಕುಮಾರವ್ಯಾಸ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದ ಕೂಡಲೇ ಅದನ್ನು ನಂಬೋ ಜನ ಇರ್ತಾರೆ. ನಾವು ಹೇಳಿದ್ದೀವಿ ಅಂದರೆ ಎಷ್ಟೋ ಜನ ನಂಬೋದಿಲ್ಲ. ಅಂದರೆ ನಂಬೋದೇ ಇಲ್ಲ ಅಂತಂದರೆ ಯಾರು ನಂಬೋದೇ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮ್ಮ ಜನಗಳ ಒಳಗಡೆ ಒಂದು ಪರಂಪರೆ ಅನ್ನೋದು ಇದೆಯಲ್ಲ, ಪರಂಪರೆ ಬೇರೆ, ಸಂಪ್ರದಾಯ ಬೇರೆ. ನನ್ನ ಅಭಿಪ್ರಾಯದಲ್ಲಿ ಪರಂಪರೆಗೆ ಒಂದು ಚಲನಶೀಲತೆ ಇರುತ್ತೆ, ಸಂಪ್ರದಾಯ ಇದೆಯಲ್ಲ ಅದಕ್ಕೆ ಜಡತೆ ಇರುತ್ತೆ, ಅದು ಸ್ಥಿರವಾಗಿರುತ್ತೆ, ಅದು ಬದಲಾಗೋದಿಲ್ಲ. ಅದು ಆದರೆ ಈ ಪರಂಪರೆಯ ಒಂದು ಪ್ರಜ್ಞೆ ಇದೆಯಲ್ಲ ಅದರ ಬಗೆಗೆ ನಮ್ಮ ಜನಗಳಿಗೆ ಗೌರವ ಇದೆ. ನಾವು ಜನಗಳ ಮನಸ್ಸನ್ನು ಮುಟ್ಟಿ ಅವರ ಮಾನಸಿಕ ಮಾಲಿನ್ಯವನ್ನು ನಾಶ ಮಾಡಬೇಕು ಅಂತಂದರೆ ಪರಂಪರೆಯಲ್ಲಿರ್ತಕ್ಕಂಥ ಚಲನಶೀಲ ಚಿಂತನೆಗಳನ್ನು, ಅದರ ರೂಪಕಗಳನ್ನು, ಅಲ್ಲಿರುವಂಥ ವ್ಯಕ್ತಿಗಳನ್ನು ನಾವು ಬಳಸಿಕೊಂಡು ಜನಗಳ ಮನಸ್ಸನ್ನು ಮುಟ್ಟಬೇಕಾಗಿರುತ್ತೆ. ಇಂಥ ಕಾರ್ಯವಿಧಾನವೊಂದನ್ನು ನಾವು ಅನುಸರಿಸೋದ್ರ ಮುಖಾಂತರವಾಗಿ ಏನೇ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ವಿಜೃಂಭಿಸ್ತಾ ಇರತಕ್ಕಂಥ ಜಾತಿವಾದವನ್ನು, ಕೋಮುವಾದವನ್ನು, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಗ್ತಾ ಇರುವಂಥ ಧಕ್ಕೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಸಾಧ್ಯ ಎನ್ನುವ ಅಸಹಾಯಕತೆ ಇದೆಯಲ್ಲ, ಅಸಹಾಯಕತೆ ಒಂದೊಂದು ಸಾರಿ ಬರ್ಬೋದು, ನಿರಾಶೆ ಬರ್ಬೋದು, ಆದರೆ ಹತಾಶೆ ಬೇಕಾಗಿಲ್ಲ ನಮಗೆ. ಹತಾಶೆಗೆ ಹೋಗದೇನೆ
ನಾವೊಂದು ಸಂಕಲ್ಪದಿಂದ ಮುಂದೆ ಹೋಗಬೇಕು. ಆದರೆ ನಾವೆಲ್ಲೋ ಒಂದು ಕಡೆ ಏನು ಮಾಡ್ತಿದ್ದೇವೆ ಅಂತಂದರೆ, ನಮ್ಮ ಈ ವಿಚಾರಗಳನ್ನೆಲ್ಲ ನಾವೇ ಮಾತಾಡ್ಕೊಳ್ತಿದ್ದೇವೆ ಅಂತ ಒಂದೊಂದ್ಸರಿ ನಮ್ಮ ಬಗ್ಗೆ ನಮಗೆ ಅನುಮಾನ ಬರುತ್ತೆ. ಇದೆಲ್ಲ ಗೊತ್ತಿರೋರ ಮಧ್ಯೆನೇ ನಾವು ಮಾತಾಡ್ತಾ ಇರ್ತೇವೆ. ಸೊ ಈ ಹಿನ್ನೆಲೆಯ ಒಳಗಡೆನೇ ಈ ದಿನ.com ಅಂತಹ ಏನು ಮಾಧ್ಯಮಗಳಿವೆ ಇವು ಬಹಳ ಮುಖ್ಯವಾದವು. ಯಾಕೆಂದರೆ ಇವತ್ತು ನಾನು ನಿನ್ನೆ ಒಂದು ಕಡೆ ಹೇಳ್ತಾ ಇದ್ದೆ, ಈಗ ಈ ಟಿ ವಿ ಸುದ್ದಿವಾಹಿನಿಗಳಿದೆಯಲ್ಲ ಅಲ್ಲಿ ಚರ್ಚೆಗೆ ಬರ್ತಾರೆ ಅನೇಕ ಸಾರಿ. ನನಗೆ ಒಂದು ಅಭ್ಯಾಸ ಇದೆ, ಕೆಟ್ಟ ಸೀರಿಯಲ್ಗಳನ್ನು ನೋಡ್ತೇನೆ. ಯಾಕೆಂದರೆ ಕೆಟ್ಟದ್ದು ಅಂತ ಗೊತ್ತಾಗಬೇಕಾದ್ರೆ ನೋಡಿದ ಮೇಲೆ ನಿನ್ನೆ ಅಂತ. ಹಾಗಾಗಿ ಅನೇಕ ಸುದ್ದಿವಾಹಿನಿಗಳನ್ನು ನಾನು ನೋಡ್ತಾ ಇರ್ತೇನೆ ಕೂತ್ಕೊಂಡು. ಇಂಗ್ಲೀಷ್ ಸುದ್ದಿವಾಹಿನಿ, ಕನ್ನಡ ಇದ್ದಿರ್ಬೋದು. ಅಲ್ಲಿ ಯಾರೋ ಬಂದು ಕೂತಿದ್ದಾರೆ, ಕೆಳಗಡೆ ಹಾಕ್ತಿರ್ತಾರೆ ಇವರು ರಾಜಕೀಯ ವಿಶ್ಲೇಷಕರು, ಇವರು ಇಸ್ಲಾಂ ಪರ ಚಿಂತಕರು, ಹಿಂದೂ ಪರ ಚಿಂತಕರು. ಅವ್ರು ಹಿಂದೂ ಪರ ಚಿಂತಕರು ಅಂದಮೇಲೆ ಏನು ಹೇಳ್ತಾರೆ ಅಂತಲೇ ಗೊತ್ತಿರುತ್ತೆ. ಇಸ್ಲಾಂ ಪರ ಚಿಂತಕರು ಅಂತ ಹಾಕಿದ್ರೆ ಏನು ಹೇಳ್ತಾ ಗೊತ್ತಿರುತ್ತೆ. ಆಮೇಲೆ ರಾಜಕೀಯ ವಿಶ್ಲೇಷಕರು ಅಂತ ಹಾಕಿರ್ತಾರಲ್ಲ, ಅವ್ರ ಮುಖ ನೋಡಿದ್ರೆ ಇವರು ಏನು ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ರಾಜಕೀಯ ವಿಶ್ಲೇಷಕರು ಬಹುಪಾಲು ಜನ ರಾಜಕೀಯ ಪಕ್ಷಗಳ ವಕ್ತಾರರಾಗಿದ್ದಾರೆ ಇವತ್ತು. ಅವರು ನೋಡಿದ ಕೂಡಲೇ ಗೊತ್ತಾಗುತ್ತೆ. ವಿಶ್ಲೇಷಣೆ ಇರೋದಿಲ್ಲ, ಅಲ್ಲಿ ವಕ್ತಾರಿಕೆ ಇರುತ್ತೆ. ಆಮೇಲೆ ಬಹಳ ದುರಂತ ಏನಂದರೆ, ಹಿಂದೆಲ್ಲ ಮಾಧ್ಯಮಗಳು ವಿರೋಧ ಪಕ್ಷಗಳ ಕೆಲಸವನ್ನು ಅಥವಾ ಪ್ರತಿಪಕ್ಷಗಳ ಕೆಲಸವನ್ನು ಮಾಡ್ತಿದ್ವು. ಪ್ರತಿಪಕ್ಷ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಇರುತ್ತವಲ್ಲ ಆಡಳಿತ ಪಕ್ಷ, ಪ್ರತಿಪಕ್ಷ. ಒಂದು ಬಜೆಟ್ ಮಂಡಿಸಿದಾಗ ನೋಡಿ ನೀವು, ಆಡಳಿತ ಪಕ್ಷದವರು ರೈತ ಪರವಾದ್ದು, ಬಡವರ ಪರವಾದ್ದು ಅಂತಾರೆ. ವಿರೋಧ ಪಕ್ಷದವರು ಬಡವರ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ ಅಂತಾರೆ. ಆಡಳಿತ ನಡೆಸೋರು ಇಲ್ಲಿಗೆ ಬಂದಾಗಲೂ ಅದೇ ಅರ್ಥ ಆಡ್ತಾರೆ, ಇವರು ಅಲ್ಲಿಗೆ ಹೋದಾಗಲೂ ಅದೇ ಮಾತಾಡ್ತಾರೆ. ಅಂದರೆ ಭಾಷೆಗೆ ಇರಬೇಕಾದಂತಹ ಸೃಜನಶೀಲತೆಯೂ ಸಹ ನಮ್ಮಲ್ಲಿ ಇಲ್ಲದೆ ಇರೋಷ್ಟರ ಮಟ್ಟಿಗೆ ನಮ್ಮ ರಾಜಕೀಯ ಪಕ್ಷಗಳು ಜಡ್ಡುಗಟ್ಟಿವೆ. ಅಲ್ಲಿದ್ದಾಗ ಅವರೇನು ಮಾತಾಡ್ತಾರೋ, ಇಲ್ಲಿದ್ದಾಗ ಇನ್ನೊಂದು ರೀತಿ ಮಾತಾಡ್ತಾರೆ, ಅದರ ಬದಲು ಮಾಡ್ಕೋತಾರೆ ಅಷ್ಟೇನೇ. ಇಂಥ ಸ್ಥಿತಿಯ ಒಳಗಡೆ ನಿಜವಾದ ರಾಜಕೀಯ ವಿಶ್ಲೇಷಕರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗಳು ಇವೆ ನಮ್ಮಲ್ಲಿ. ಕಾನೂನು ತಜ್ಞರು ಅಂತ ಬರ್ತಾರೆ ಎಷ್ಟೋ ಸಾರಿ, ಅವರ ಮುಖಗಳನ್ನು ನೋಡಿದ ಕೂಡಲೇ ನಿರಂತರವಾಗಿ ನೀವು ಅದನ್ನು ಗಮನಿಸ್ತಾ ಇದ್ದೀರಿ, ಇವನು ಇದೇ ಪಕ್ಷದ ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಆದರೆ ಕಾನೂನು ಒಂದು ಪಕ್ಷದ ಪರವಾಗಿರುತ್ತಾ? ನಮ್ಮ ದೇಶ ಮನಸ್ಥಿತಿ, ಅದಕ್ಕೆ ನಾನು ಮಾನಸಿಕ ಮಾಲಿನ್ಯ ಅನ್ನೋದನ್ನು ಯಾಕೆ ಒತ್ತು ಹೇಳ್ತಿದ್ದೀನಿ ಅಂತಂದರೆ, ಎಷ್ಟು ನಮ್ಮ ಮನಸ್ಸು ಹದಗೆಟ್ಟಿದೆ ಅಥವಾ ಹದಗೆಡಿಸಲಾಗಿದೆ ಅಂತಂದರೆ, ಯಾರದಾದರೂ ಹತ್ಯೆ ಆದರೆ, ಯಾರದಾದರೂ ಆತ್ಮಹತ್ಯೆ ಆದರೆ ಅವ್ರ ಪ್ರಾಣಕ್ಕೂ ಪಕ್ಷದ ಪಟ್ಟಿಯನ್ನು ಅಂಟಿಸ್ತಾರೆ. ಅಂದರೆ ಇಲ್ಲಿ ಯಾರೋ ಸತ್ತಾಗ ಒಂದು JDS ಪ್ರಾಣ ಆಗಿರುತ್ತೆ, ಇನ್ನೊಂದು ಕಾಂಗ್ರೆಸ್ ಪ್ರಾಣ ಆಗಿರುತ್ತೆ, ಇನ್ನೊಂದು BJP ಪ್ರಾಣ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಪ್ರಾಣದ ಜೊತೆಯೂ ಚೆಲ್ಲಾಟ ಆಡ್ತಕ್ಕಂತಹ ಕ್ಷುಲ್ಲಕ ರಾಜಕೀಯದ ವಾತಾವರಣದಲ್ಲಿ ನಾವಿದ್ದೀವಿ. ಅಂದರೆ ಒಂದು ವಿಶ್ಲೇಷಣೆ, ಒಂದು ಮಾನಸಿಕ ದೂರ, ಇದನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಮಾಧ್ಯಮಗಳು ಪ್ರತಿಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲವನ್ನು ವಿರೋಧಿಸ್ತಲೇ ಇರಬೇಕು ಅನ್ನೋದರ ಅರ್ಥ ಏನಲ್ಲ. ಅದು ವಿಶ್ಲೇಷಣೆಯ ಕೆಲಸವನ್ನು ಮಾಡಬೇಕು, ವಿಮರ್ಶೆಯ ಕೆಲಸವನ್ನು ಮಾಡಬೇಕು. ಆಮೇಲೆ ಪಕ್ಷಗಳು ಅಷ್ಟೇ, ಅಲ್ಲೊಂದಷ್ಟು ಜನ ಒಳ ವಿಮರ್ಶಕರು ಬೇಕು. ನಮ್ಮಲ್ಲಿ ಪಕ್ಷಗಳಿಗೆ ಒಳ ವಿಮರ್ಶಕರು ಬೇಕು, ಧರ್ಮಗಳಿಗೆ ಒಳ ವಿಮರ್ಶಕರು ಬೇಕು, ಜಾತಿಗಳಿಗೆ ಒಳ ವಿಮರ್ಶಕರು ಬೇಕು. ಎಂದಿದ್ದರೆ ಅವು ಯಾವತ್ತೂ ಸಹ ಜಡತೆಯ ಸಂಕೇತಗಳಾಗುತ್ತವೆ, ಚಲನಶೀಲ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನಗೆ ಅನಿಸೋದುಂಟು, ಜಾತಿಯೊಳಗಿದ್ದು ಜಾತಿಯ ಹೊರಗೆ ನಿಂತು ನೋಡುವ ಒಂದು ಸಾಮಾಜಿಕ ನಾಯಕತ್ವ ಬೇಕು ನಮಗೆ. ಪಕ್ಷದ ಒಳಗಡೆ ಇದ್ದು ಪಕ್ಷದ ಹೊರಗೆ ನಿಂತು ನೋಡತಕ್ಕಂಥ ರಾಜಕೀಯ ನಾಯಕತ್ವ ಬೇಕು ನಮಗೆ. ಧರ್ಮದ ಒಳಗಡೆ ಇದ್ದು ಧರ್ಮದ ಹೊರಗಡೆ ಇದ್ದು ನೋಡ್ತಕ್ಕಂಥ ಧಾರ್ಮಿಕ ನಾಯಕತ್ವ ಬೇಕು. ಈ ಮೂರಕ್ಕೂ ಈಗ ಎಲ್ಲೋ ಒಂದು ಕಡೆ ಧಕ್ಕೆ ಬರ್ತಿದೆ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ಮುನ್ನಡೆಗಳು ಕಾಣಿಸ್ದೇ ಇರುವಂಥ ಸಂದರ್ಭದ ಒಳಗಡೆ ನಾವಿರೋದ್ರಿಂದ ನಿಜವಾದ ವಿಶ್ಲೇಷಕರು ಬೇಕಾಗಿದೆ. ಒಳ್ಳೆಯದನ್ನು ಮಾಡಿದಾಗ ಹೊಗಳ್ತಾ, ಕೆಟ್ಟದ್ದು ಅನ್ನಿಸಿದಾಗ ನೀವು ಕೆಟ್ಟದ್ದು ಮಾಡ್ತಿದ್ದೀರಿ ಅಂತ ದಿಟ್ಟವಾಗಿ ಹೇಳ್ತಕ್ಕಂಥ ಮಾಧ್ಯಮಗಳು ಇವತ್ತು ನಮಗೆ ಬೇಕಾಗಿದೆ. ಅಂಥ ಕೆಲಸವನ್ನು ಮಾಡುವ ಸಂಕಲ್ಪದಿಂದ ಈ ನಮ್ಮ ಗೆಳೆಯರ ಈ ದಿನ.com ಆರಂಭವಾಗಿ ಈಗ ಅದನ್ನು ನೋಡ್ತಾ ಇದ್ದಂಥವ್ರಿಗೆ ಗೊತ್ತಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಒಂದೊಂದು ಸಾರಿ ಇವರು ಕರ್ನಾಟಕದ ಆಳುವ ಪಕ್ಷದ ಪರವಾಗಿದ್ದಾರೇನೋ ಅಂತ ಒಂದೊಂದು ಸಾರಿ ಅನುಮಾನ ಬರೋದುಂಟು. ಈಗ ಹೇಳಿದರೆ ವಾಸು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅನುಮಾನ ಬರೋದುಂಟು, ಆದರೆ ಅನಿವಾರ್ಯ. ಅದು
ಅನಿವಾರ್ಯವಾದ ಅನುಮಾನ ಯಾಕೆ ಅಂತಂದರೆ, ನಾವೆಲ್ಲ ನಂಬ್ಕೊಂಡಿರೋದೇನೆಂದರೆ ದುಷ್ಟ ಸರ್ಕಾರಕ್ಕಿಂತ ಕೆಟ್ಟ ಸರ್ಕಾರ ಒಳ್ಳೆಯದು ಅಂತ. ಅಷ್ಟೇನೆ. ನಾವು ಬಯಸುವ, ನನ್ನಂಥವರು ಬಯಸ್ತಕ್ಕಂತಹ ಒಂದು ಆದರ್ಶಮಯವಾದಂತಹ ಸರ್ಕಾರ ನನ್ನಂಥವ್ರು ಬದುಕಿರುವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕಡೆ ಪಕ್ಷ ಕೋಮುವಾದವನ್ನು ವಿರೋಧಿಸುವ, ಜಾತಿವಾದವನ್ನು ವಿರೋಧಿಸುವ, ಸಾಮಾಜಿಕ ನ್ಯಾಯದ ಪರವಾಗಿ ಒಂದಷ್ಟಾದರೂ ಕೆಲಸ ಮಾಡ್ತಾ ಇದ್ದಾಗ ಅನಿವಾರ್ಯವಾಗಿ ಅಂಥವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿರುತ್ತೆ. ಆದರೆ ಅದೇ ಸಂದರ್ಭದ ಒಳಗಡೆ ಈ ದಿನ .com ಅಷ್ಟೇ ಟೀಕೆಗಳನ್ನು ಮಾಡ್ತಾ ಬಂದಿರೋದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಇದು ಇವತ್ತು ಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಒಂದು ಹೆಜ್ಜೆಯನ್ನು ಇಡೋ ಸಂದರ್ಭದಲ್ಲಿ ನಮ್ಮ ಇನ್ನೊಂದು ಅನಿವಾರ್ಯತೆ ಅಂದರೆ ಎಲ್ಲ ಪ್ರಗತಿಪರರು ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡೇ ಒಂದಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ ಅನಿವಾರ್ಯವೂ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಬಹುಶಃ ಕಳೆದ ಭಾನುವಾರ ಇದೇ ವೇದಿಕೆ ಮೇಲೆ ಮಾತಾಡ್ತಾ ಒಂದು ಮಾತು ಹೇಳಿದ್ದೆ. ನಮ್ಮ ನಿಕೇತ್ ಹೇಳ್ತಾ ಇದ್ರು, ನಿಮ್ಮ ಮಾತು ಚರ್ಚೆಗೆ ಆಗ್ತಾ ಇದೆ ಸರ್ ಅಂತ. ಏನಿಲ್ಲ, ನಾನು ಹೇಳಿದ್ದು ಇಷ್ಟೇನೇ, ಯಾವುದೋ ಅಪಾಯಕಾರಿಯಾದ್ದೇನು ಹೇಳಿರಲಿಲ್ಲ. ನಾನು ನೀಲಿ ಕೆಂಪು ಹಸಿರು ಒಂದಾಗಬೇಕು ಅಂತ ಹೇಳಿದೆ. ನಾನು ಅಂದರೆ ನೀಲಿ ಹಸಿರು ಕೆಂಪು ಒಂದಾಗಬೇಕು ಅಂದರೆ ಎಲ್ಲ ವಿಲೀನವಾಗಿಬಿಟ್ಟು ಇನ್ನೊಂದು ಬಣ್ಣ ಬರಬೇಕು ಅಂತ ಅರ್ಥ ಅಲ್ಲ. ಅದು ಆ ಅರ್ಥ ಅಲ್ಲ. ಹಸಿರನ್ನು ಉಳಿಸ್ಕೊಂಡು, ನೀಲಿಯನ್ನು ಉಳಿಸ್ಕೊಂಡು, ಕೆಂಪನ್ನು ಉಳಿಸ್ಕೊಂಡು ಇವರೆಲ್ಲರೂ ಸೇರಿ ಒಂದು ಬಾವುಟವನ್ನು ಎತ್ತಿಡಿಯೋಕ್ಕೆ ಸಾಧ್ಯ ಆಗೋದಾದರೆ ಈ ರಾಜ್ಯದಲ್ಲಿ ಒಂದು ಚಲನೆ, ಹೊಸ ಸಂಚಲನ ಉಂಟಾಗುತ್ತೆ. ಅದರ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ರಿಗೂ ಅವ್ರದ್ದೇ, ಎಲ್ಲರೂ ಚಳುವಳಿಗಾರರೇ, ಎಲ್ಲರೂ ಸಂಗಾತಿಗಳೇ. ಈಗ ನಾನು ಅನೇಕ ರೈತ ಚಳುವಳಿಗಳಲ್ಲಿ ಭಾಗವಹಿಸಿರೋದುಂಟು, ಕಾರ್ಮಿಕ ಚಳುವಳಿಗಳಲ್ಲಿ ನಾನು ಉಪವಾಸ ಕೂತಿರೋದು ಉಂಟು, ಅರೆಸ್ಟ್ ಆಗಿರೋದುಂಟು ಒಂದು ಕಾಲದಲ್ಲಿ. ಇವೆಲ್ಲ ಇವೆ. ಕಾರ್ಮಿಕ ಸಂಘಟನೆಗೆ ಒಂದು ಉದ್ದೇಶ ಇರುತ್ತೆ, ರೈತ ಸಂಘಟನೆಗೆ ಒಂದು ಉದ್ದೇಶ ಇರುತ್ತೆ, ದಲಿತ ಸಂಘಟನೆಗೆ ಒಂದು ಉದ್ದೇಶ ಇರುತ್ತೆ, ಸಾಹಿತ್ಯ ಸಂಘಟನೆಗಳಿಗೆ ಒಂದು ಉದ್ದೇಶ ಇರುತ್ತೆ. ಅವನ್ನು ಬಿಟ್ಕೊಡೋದಲ್ಲ ಇದರ ಅರ್ಥ. ಆದರೆ ಎಲ್ಲವೂ ಬಯಸೋದೇನೆಂದರೆ ಒಂದು ಸಮಾಜ ಬದಲಾವಣೆ ಆಗಬೇಕು, ಸಮಾನತೆ ಬರಬೇಕು, ಈ ನಾಡಿನಲ್ಲಿ ಸೌಹಾರ್ದತೆ ಇರಬೇಕು. ಈ ರಾಜಕೀಯ ಪಕ್ಷಗಳು 25-30 ಸೇರ್ಕೊಂಡು ಕನಿಷ್ಠ ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ಅದನ್ನು ರೂಪಿಸ್ಕೊಂಡು ಕನಿಷ್ಠವಾದ ಆಡಳಿತ ನಡೆಸ್ತಿರುವಾಗ ನಾವು ಗರಿಷ್ಠವಾದಂಥ ಚಳುವಳಿಗೆ ಮಾಡೋಕ್ಕೆ ಯಾಕಾಗಲ್ಲ? ಈ ಪ್ರಶ್ನೆಗಳನ್ನು ನಾವೆಲ್ಲೋ ಒಂದು ಕಡೆ ಹಾಕ್ಕೋಬೇಕಾಗಿದೆ, ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಎಲ್ಲರೂ ಅವರವರ ಅಸ್ತಿತ್ವವನ್ನು ಉಳಿಸಿಕೊಂಡೇ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಮುಖಾಂತರವಾಗಿ ಸಂಯುಕ್ತ ಹೋರಾಟಗಳನ್ನು ಕಟ್ಟುವ ಕೆಲಸ ಇದೆಯಲ್ಲ, ಇವತ್ತು ಅಗತ್ಯ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರ್ಮಿಕ ಸಂಘಟನೆಯಲ್ಲಿ ಅದೊಂದು ಸಂಭವಿಸ್ತು, ರೈತ ಸಂಘಟನೆಯಲ್ಲೂ ಅದೊಂದು ಸಂಭವಿಸ್ತು. ಸಂಯುಕ್ತ ಕರ್ನಾಟಕ ಹೋರಾಟ ಅಂತಲೇ ಇತ್ತು. ಆದರೆ ಇನ್ನಷ್ಟು ಬಲವಾದ ರೀತಿಯಲ್ಲಿ ಇದು ಸಾಧ್ಯ ಆಗೋದಾದರೆ ಪ್ರಗತಿಪರರಲ್ಲಿ ಇರತಕ್ಕಂತಹ ಕಂದಕಗಳು, ಅಥವಾ ಕಂದಕಗಳು ಅನ್ನೋದಕ್ಕಿಂತ ಮಾನಸಿಕ ದೂರಗಳು ಹತ್ತಿರ ಆಗುತ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥದ್ದೊಂದು ಆದರ್ಶದ ಚಳುವಳಿಯ ನಿರೀಕ್ಷೆಯ ಒಳಗಡೆ ನಾವೆಲ್ಲರೂ ಇರಬೇಕಾಗಿರುತ್ತೆ. ಅದು ನಿಜ ಆಗಲಿ ಅಂತ ಹಾರೈಸಬೇಕಾಗಿರುತ್ತೆ. ಅಂಥದಕ್ಕೆ ಈ ದಿನ .comನ ಗೆಳೆಯರು ಸದಾ ನಮ್ಮ ಜೊತೆಲಿರ್ತಾರೆ ಅನ್ನುವಂಥ ನಂಬಿಕೆ ಇದೆ. ಈ ದಿನ .com ಬರೀ ಮಾಧ್ಯಮವಾಗದೆ ಚಳುವಳಿಯಾಗಿದೆ ಅಂತ ನಾನು ಆರಂಭದಲ್ಲಿ ಏನು ಹೇಳಿದೆ ಅದನ್ನೇ ಮತ್ತೆ ಪುನರುಚ್ಚರಿಸ್ತಾ, ಆ ಚಳುವಳಿ ಮುಂದುವರಿಲಿ, ಆಳುವ ವರ್ಗಕ್ಕೆ ವಿಮರ್ಶಕರಾಗಿರಲಿ, ವಿರೋಧ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಬುದ್ಧಿವಾದವನ್ನು ಹೇಳಲಿ, ಜನರ ಮನಸ್ಸನ್ನು ಮುಟ್ಲಿ, ಜನರ ಮನಸ್ಸಿನಲ್ಲಿ ಸೃಷ್ಟಿಯಾಗಿರುವ ಅಥವಾ ನಿರ್ಮಾಣವಾಗಿರುವ ಮಾನಸಿಕ ಮಾಲಿನ್ಯವನ್ನು ತೊಡೆದುಹಾಕೋದ್ರ ಮುಖಾಂತರವಾಗಿ ಸಮಾನತೆ ಮತ್ತು ಸೌಹಾರ್ದತೆಯ ಸಮಾಜವೊಂದನ್ನು ಕಟ್ಟುವುದಕ್ಕೆ ಬೇಕಾಗಿರ್ತಕ್ಕಂತಹ ಬೌದ್ಧಿಕತೆಯನ್ನು ಕೊಡ್ತಾ ಹೋಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನನ್ನ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.